ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ವಿಘ್ನ ನಿವಾರಕ ಶಕ್ತಿಯು ನೀನು ಬುದ್ಧಿ ಪ್ರದಾಯಕ ದೇವನು ನೀನು ವಿದ್ಯಾ ಸಂಪದ ಶಾಂತಿ ಸೌಖ್ಯಗಳ ನೀಡುವ ಮಂಗಳದಾತನು ನೀನು. ಆಮೇಲೆ ಜಗವನ್ನು ರಚಿಸಿದ ತಂದೆಯು ನೀನು ಸೊಗದಿಂಪಾಲಿಪ ತಾಯಿಯು ನೀನು ದುರಿತ ಸಂಕುಲ ಮುಸುಕುತ ಬರಲು ಪಾರು ಮಾಡುವ ಕರುಣೆಯು ನೀನು. ಮೆರವಿನ ತಿಮಿರದಿ ಮನವು ಮುಲುಗುತ್ ಮುಂದಡಿ ಇಡದೆ ಬಳಲುತ್ತಿರೆ ಅರಿವಿನ ಬೆಳಕನು ಪಥದಲ್ಲಿ ಚೆಲ್ಲುತ್ತ ಮುಂದಡಿ ಇಡಿಸುವ ಗುರು ನೀನು. ಅಂದಿನ ಅನ್ನವ ನೀಡುವ ನೀನು ಬಂಧನ ಹರಿಸುವ ಭವಹರ ಬಾನು ಬಾಳಲಿ ನಡೆಯಲು ಆತ್ಮಬಲವ ನೀಡುವ ಮಂಗಲ ಶಕ್ತಿಯು ನೀನು. ನಿನ್ನನ್ನಲ್ಲದೆ ಯಾರನು ಬೇಡೆ ಬಣ್ಣವ ಕಳೆಯುವ ಚಿನ್ಮಯನೇ ಎಮ್ಮಯ ಜೀವನ ಸರ್ವ ಸಂಪದದಿ ಬೆಳಗಲು ಕರುಣಿಸು ಸಚ್ಚಿದಾನಂದ ಬೆಳಗಲು ಕರುಣಿಸು ಸಚ್ಚಿದಾನಂದ. ಅಂದ್ರೆ ನಿನ್ ಬಿಟ್ರೆ ಯಾರು ಇಲ್ಲ. ಪರಮಾತ್ಮ ಸೃಷ್ಟಿ ತುಂಬಿ ಇಡೀ ಸೃಷ್ಟಿ ರೂಪ ಗೋಲಾಕಾರದ ಈ ಜಗತ್ತು ಬ್ರಹ್ಮಾಂಡ ಅದ್ರ ಸುತ್ತಲೂ ಪ್ರತಿ ಒಂದು ಪ್ರತಿ ಅಣುವಿನಲ್ಲೂ ನೀವಿದ್ದೀರಿ. ನಿಮ್ಮನ್ ಬಿಟ್ರೆ ಬೇರೆ ಯಾರಿಲ್ಲ. ವಿದ್ಯಾ ಸಂಪದ ಶಾಂತಿ ಸೌಖ್ಯಗಳ ನೀಡುವ ಮಹಾದತ್ತನು ನೀನು. ಆಮೇಲೆ ಜಗವನ್ನು ರಚಿಸಿದ ತಂದೆಯು ನೀನು. ನಿನ್ ಬಿಟ್ರೆ ಬೇರೆ ಯಾರಿಲ್ಲ. ಎಮ್ಮಯ್ಯ ಜೀವನ ಸರ್ವ ಸಂಪದದಿ ಬೆಳಗಲು ಕರುಣಿಸು ಸಚ್ಚಿದಾನಂದ. ಪ್ರತಿಯೊಂದು ಎಷ್ಟು ಚಂದ ರಚನೆ. ಆಮೇಲೆ ಲಾಸ್ಟ್ ನುಡಿ ನಿನ್ನನ್ನಲ್ಲದೆ ಯಾರನ್ನು ಬೇಡೇನು. ಆ ನುಡಿ ಅಂತೂ ನನ್ಗ ಆ ಒಂದು ನುಡಿಗೆ ನಾನು ಬಸವ ತತ್ವದ ಮಾತಾಜಿ ತತ್ವಕ್ಕೆ ನಾನು ಶರಣಾದೆ. ಆ ಕ್ಷಣನೇ ಬಸವ ತತ್ವನೇ ನನ್ನ ಉಸಿರು, ಬಸವ ತತ್ವವೇ ನನ್ನ ಎಲ್ಲ ಅನ್ಕೊಂಡು ಆ ಒಂದು ಮಾತಾಜಿದು ಲಾಸ್ಟ್ ನುಡಿ ನನಗೆ ಭಾಳ ಇಷ್ಟ ಆಗ್ಬಿಡ್ತು ನೋಡ್ರಿ. ಹೌದು, ಪ್ರತಿಯೊಂದಲ್ಲ ಕೇಳೋದು ಯಾರನ್ನ ಮಾತೆ ಮಾದೇವಿಯವರಷ್ಟು ಜ್ಞಾನ. ಆಮೇಲೆ ಇವತ್ತು ಲಿಂಗಾನಂದಪ್ಪ ಅವ್ರದ್ದು ಲಿಂಗೈಕ್ಯ ದಿನ ರೀ, ಸಂಸ್ಮರಣೆ ಮಾಡೋ ದಿನ ಅದು. ಮತ್ತೆ ನೋಡ್ರಿ ಮಾತೆ ಮಾದೇವಿಯವರು ಲಿಂಗಾನಂದಪ್ಪ ಅವರು 88 ಒಳಗೆ 88ನೇ ಇಸ್ವಿ ಒಳಗನ 1988ನೇ ಇಸ್ವಿ ಒಳಗೆ ಕೂಡಲ ಸಂಗಮದಾಗ ಶರಣ ಮೇಳ ಅಂಥೇಳಿ ದೊಡ್ಡ ಮಹಾಮನೆ ಮಾಡಿ ವರ್ಷ ಸಾವಿರಾರು ಈಗ ಎಷ್ಟು 9-10 ಫೂಟಷ್ಟು ದೊಡ್ಡ ಅಂತ ಕೊಪ್ಪರಿಗಿಂದ ಅನ್ನ ಸಾರು ಪಲ್ಯ ಮಾಡಿ ಹೊಲದೊಳಗೆಲ್ಲ ಟೆಂಟ್ ಹುಡಿ ಸುತ್ತಲೂ ಲಕ್ಷ ಜನರು ಬಂದು ಅಲ್ಲೇ ಪ್ರಾರ್ಥನೆಯೊಳಗೆ ಭಾಗಿಯಾಗಿ ಶರಣ ಮೇಳ ಇವತ್ತಿಗೆ 88ನೇ ಇಸ್ವಿಯೊಳಗೆ ಪ್ರಾರಂಭ ಆಗೈತಂದ್ರೆ ಇವತ್ತಿಗೆ 40 ಈಗ ನೋಡ್ರಿ 2028 ಬಂದ್ರೆ 40 ವರ್ಷ 40 ವರ್ಷ ಮಾತಾಜಿಯವರು. ಬಸವಣ್ಣಗೆ 5ನೇ ಕ್ಲಾಸ್ ಪಾಸ್ ಆದಾಗ ನಮ್ಮ ಸೋದರ ಮಾವ ರೋಣದಾಗ ಇರ್ತಾರೆ, ಶಾಂತಯ್ಯ ಕಲ್ಲಯ್ಯ ಮಠ, ಶಾಂತಗಿರಿ ಮಠ ಅಂತ ಕಲ್ಲಯ್ಯ ಅವರು. ಅವ್ರು ಇವಾಗ ಇಲ್ಲ, ಲಿಂಗೈಕ್ಯಾಗ್ಯಾರ. ಅವರು ತಮ್ಮ ಮಗನ ಜವಳ ತಗ್ಸಕ್ಕೆ ಅಲ್ಲೇ ಕೂಡಲ ಸಂಗಮಕ್ಕೆ ಕರ್ಕೊಂಡು ಹೋಗಿದ್ರು. ಅವಾಗ ನಾನು 5th ಪಾಸ್ ಆಗಿ 6th ಓದ್ತಾ ಇದ್ದೆ. ಅವಾಗ ನೋಡ್ದಕ್ಕೆ ನಾನು ಇದು 95-96 ಜಯೇಶ್ ಪಟೇಲ್ ಅವರು ಮತ್ತೆ ಮಾತಾಜಿಯವರು ಸೇರ್ಕೊಂಡು ಎಮ್ ಇ ಜಾಮದಾರ್ ಅಂತ ಹೇಳಿ ಅಲ್ಲೇ ಅದು ವಿನ್ಯಾಸ ಹಾಕೊಟ್ರಂತೆ ಯಾವ ಥರ ಆಗ್ಬೇಕು ಏನು ಅಂತ. IAS ಆಫೀಸರ್ ಅವರು ಹೇಳಿದ್ರು. ಅವಾಗ ಅವ್ರ ನೇತೃತ್ವದಾಗ ಜಯೇಶ್ ಪಟೇಲ್ ಅವ್ರ ನೇತೃತ್ವದಾಗ ಕೂಡಲ ಸಂಗಮ ಇವಾಗ ಅಭಿವೃದ್ಧಿ ಆಗೈತಿ. ಅವಾಗ ಎಲ್ರಿ ಮಲಪ್ರಭಾ ಘಟಪ್ರಭಾ ಅದು ಕೃಷ್ಣಾ ನದಿಯೊಳಗೆ ಮಂಟಪ ಇತ್ತು. ಅದು ಕೂಡಲ ಸಂಗಮನಾಥನ ಗುಡಿ ತುಂಬಾ ಎತ್ತರ 20 ಫೂಟ್ ಎತ್ತರ ಇತ್ತು. ಅಷ್ಟು ಕೆಳಗೆ ಮಂಟಪ ಇತ್ತು. ಅವಾಗ ನಾನು ನೋಡ್ದಕ್ಕೆ ಇತ್ತೀಚೆಗೆ ಹೋಗಾಕಾಗಿದ್ದೇ ಇಲ್ಲ. ಬಸವಣ್ಣನ ತತ್ವ ಪಾಲಿಸ್ತಿದ್ದೆ. ಸ್ವತಃ ನನಗೆ ಶರಣ ಮೇಳಕ್ಕೆ ಹೋಗಾಕಾಗಿರ್ಲಿಲ್ಲ. ಮಕ್ಕಳು ಸಣ್ಣ ಮತ್ತೆ ಮನೆಯಲ್ಲಿ ಮಾಡೋರು ಯಾರಿಲ್ಲ ಅಂತ. ಮಾತಾಜಿ ಲಿಂಗೈಕ್ಯಾದಾಗ ನಮ್ಮ ಬಸವ ಕೇಂದ್ರದ ಅಣ್ಣವರು ಡಾಕ್ಟರ್ BV ಶಿರೂರವರು, ಆಮೇಲೆ GB ಹಳ್ಯಾಳವರು, ಪ್ರಭು ಅಂಗಡಿಯವರು
ಇವ್ರಿ KS ಸೇನಾಮತಿ ಇವ್ರು ಎಲ್ಲ ಸಂಘಟನೆಕಾರ್ರಿ ಇವರು. ಮುನವಳ್ಳಿ ಅನ್ನೋರು ಈಗ ಕಾರ್ಯದರ್ಶಿ ಅದಾರ, ರಾಜ ಅಣ್ಣಪ್ಪನವರು ಇವರೆಲ್ಲ ಕಾರ್ಯದರ್ಶಿ ಅದಾರ. ಅಲ್ಲೇ ಮಾತಾಜಿ ಲಿಂಗೈಕ್ಯಾಗ್ಯಾರ, ಹೋಗುನ್ ಬರ್ರಿ ಅಂತ ಹೇಳಿ ಅವ್ರು ಅಲ್ಲಿ ಕರ್ಕೊಂಡು ಹೋದಾಗ ನಾನು ಬರೀ ಬಸವಣ್ಣಗೆ ನೆನೀತಿದ್ದೆ, ಅಲ್ಲಿ ಹೋಗಾಕಾಗಿರ್ಲಿಲ್ಲ. ಅಲ್ಲಿ ಹೋದಾಗ ನನ್ಗೆ ಇಷ್ಟ ಆನಂದ ಆಯ್ತು. ಫಸ್ಟ್ ಟೈಮ್ ನಾನು ಕೂಡಲ ಸಂಗಮಕ್ಕೆ ಸಣ್ಣ 10-12 ವರ್ಷ 8-9 ವರ್ಷದಾಗ ಹೋದಕ್ಕಿ ಅಲ್ಲಿ ಹೋದಾಗ ನನ್ಗೆ ಇಷ್ಟೇ ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ಶರಣ ಮೇಳ ಅವ್ರ ಮಾತಾಜಿ ಅವ್ರದ್ದು ಲಿಂಗೈಕ್ಯ ಸಮಾರಂಭದಾಗ ಎಲ್ಲರಿಗೂ ಪ್ರಸಾದ ಮಾಡಿದ್ರು. ಇಷ್ಟು ಪ್ರಸಾದ ಇತ್ತ 2 ಬೇವು ಬೆಲ್ಲ ತಿಂದಂಗಾಯ್ತು. ಇತ್ತಾಗ ಮಾತಾಜಿ ಕಳ್ಕೊಂಡೇವನ್ನೋ ದುಃಖ ಇತ್ತು. ಇಲ್ಲಿ ಮಾತಾಜಿ ಪ್ರಸಾದ ಊಟ ಮಾಡೋ ಮುಂದೆ ಅಮೃತಕ್ಕಿಂತ ಹೆಚ್ಚು ಸಮಾಂತರ ಕೂಡ ಅಮೃತಕ್ಕಿಂತ ಹೆಚ್ಚು ಬೆಲೆ ಉಳ್ಳಂತ ಪ್ರಸಾದ ಸ್ವೀಕಾರ ಮಾಡಿ ನನ್ನ ಜೀವನ ಪಾವನಾತ. ಬೇವು ಬೆಲ್ಲ ತಿಂದಷ್ಟು ಅವತ್ತು ಯುಗಾದಿ ಆತೇನೋ ಅನ್ನೋಂಗ ನನಗೆ ಫೀಲ್ ಆಸ್ತ್ರಿ. ಮಾತಾಜಿದು ಮಹಾಮನಿ ನೋಡ್ದಂಗ ಆತು. ಇತ್ತಾಗ ಮಾತಾಜಿ ಕಳ್ಕೊಂಡಿದ್ದಕ್ಕ ಮಾತಾಜಿದು ಕೂಡಲ ಸಂಗಮ ನೋಡಿದ್ದು ಒಂದು ಖುಷಿ, ಎರಡೂ ಅನುಭವಿಸ್ತೇನೆ ನಾನು. ಹಿಂಗಾಗಿ ಆವಾಗಿಂದ ನಾನು ಬಸವ ತತ್ವದಾಗ ಎಲ್ಲೇ ಮಹಾಮನಿ ಇರ್ಲಿ, ಗುರು ಬಸವ ಮಂಟಪ ಅಂತ ಹೇಳಿ ಇದೆ ಬಡಿಗೇರೋಣ. ಶಶಿಧರ ಕರಿಶೆಟ್ಟಿ ಅವರು ಅಗ್ದಿ ನಾವು ಅವ್ರನ್ನ 9ನೇ ಕ್ಲಾಸ್ ಓದ್ತಾ ಇದ್ರು. ಅವರು ಅವಾಗಿಂದ ನೋಡ್ತಾ ಇದ್ದೇವಿ ಶಶಿಧರ ಕರಿಶೆಟ್ಟಿ. ಈಗ ತುಂಬಾ ಜಗತ್ ಪ್ರಖ್ಯಾತ ಆದಂತ ಉಪನ್ಯಾಸಕರು, ಬಹಳ ಸಣ್ಣ ವಯಸ್ಸು. ಈಗ ಅವ್ರಿಗೇನಿಲ್ಲ ಅಂದ್ರೆ 38-36 ಇರ್ಬೋದು. ಈಗ ದೊಡ್ಡ ಬಸವ ಟಿವಿ ಎಲ್ಲೇ ಎಲ್ಲೇ ಒಂದು ಬಸವ ತತ್ವದ ಕಾರ್ಯಕ್ರಮ ಇದ್ರೆ ಅವ್ರನ್ನ ಕರೆಸ್ತಾರ. ಶಶಿಧರ್ ಕರಿವೀರ್ ಶೆಟ್ಟಿ ಅಂತ, ಅವ್ರ ಅಜ್ಜಿ ಸಂಗಮ್ಮ ಕರಿವೀರ್ ಶೆಟ್ಟಿ ಅಂತ, ಅವರು 75-80 ವರ್ಷ ಆತ್ರಿ ಅವರಲ್ಲೇ ಗುರು ಬಸವ ಮಂಟಪ ಸ್ಥಾಪನೆ ಮಾಡಿ. ಅವಾಗಿಂದ ಸತತ ವಾರ ಪ್ರಾರ್ಥನೆ ನಡೀತದ, ಬಸವ ಜಯಂತಿ ನಡೀತಾವು ಅಲ್ಲೇ ಗುರು ಬಸವ ಮಂಟಪ. ಅಲ್ಲೇ ನಾನು ಬಸವ ಟಿವಿ ಕಾರ್ಯಕರ್ತಳಿದ್ದೆ, ಬಸವ ಟಿವಿ ಮೆಂಬರ್ ಮಾಡ್ಸಕ್ಕೆ ಹೋಗಿ ಅಲ್ಲೇ ಆ ಶಶಿಧರ್ ಕರಿವೀರ್ ಶೆಟ್ಟಿ ಉಪನ್ಯಾಸ ಪ್ರವಚನಕ್ಕೆ ಭಾಳ ಮರಳಾಗಿ ವಾರ ಹೋಗ್ತಿದ್ದೆ. ಆಮೇಲೆ ಇಲ್ಲಿ ನಮ್ಮ ರಾಷ್ಟ್ರೀಯ ಬಸವದಳ ಮಾತಾಜಿ ಅವ್ರದನ್ನ ಅಲ್ಲೇ ನಿರಂತರ ದಾಸೋಹಕ್ಕೆ ಮೆಂಬರ್ ಆಗಿದ್ದೆ, ಅಲ್ಲೇ ನಾನು ಹೋಗ್ತಿದ್ದೆ. ಇಲ್ಲೇ 99 ಏನು ಬಂದೆ, ನಮ್ಮ ಗೋಕುಲ್ ರೋಡ್ ಬಸವ ಕೇಂದ್ರನೇ ಪ್ರಾರಂಭ ಆಯಿತು. ಆವಾಗಂತೂ ವಾರ ಮಹಾಮನಿ ತಪ್ಪಿಸ್ಲೇ ಇಲ್ಲ. ಎಲ್ಲಿ ಹೋದ್ರು ನಮ್ಮ ಕುಮಾರಣ್ಣ ಹುಗ್ಗಿ ಶೆಟ್ಟಿ ಅಂತ ಅದಾರಲ್ಲ, 8 ವರ್ಷ 1 ವಾರ ತಪ್ಪಿಲ್ಲ ಹಂಗೆ ಮಹಾಮನಿ ನಡೆಸ್ತಿದ್ರು. ಮನಿ ಮಂದಿನ ಅವ್ರ ಹೆಂಡತಿ ಸುನಂದ ಹುಗ್ಗಿ ಶೆಟ್ರು, ಮಗ ಸುರೇಶ, ಮತ್ತೆ ಪ್ರವೀಣ, ಮತ್ತು ಪ್ರಸನ್ನ, ಆಮೇಲೆ ಅವ್ರ ಸಣ್ಣ ಮಕ್ಕಳು ಎಲ್ಲರೂ ಸ್ವಂತ ಕಾರ್ನಾಗ ಬ್ಯಾನರ್ ತಗೊಂಡು ಮೈಕ್ ತಗೊಂಡು ಎಲ್ಲಾನು ಮಹಾಮನಿ ವಾರ ಯಾರ ಮನೆ ಇರ್ತೈತೆ ಅಲ್ಲಿ ಹೋಗಿ ತಾವು ಹಾಸ್ಕೊಳೋದೆಲ್ಲ ತೊಗೊಂಡೋಗಿ ಹಾಸಿ ಬಸವಣ್ಣನ ಫೋಟೋ ತೊಗೊಂಡೋಗಿ ಮಹಾಮನಿ ನಡೆಸಿದ್ರು. 8 ವರ್ಷ ತಪ್ಪದ ನಡೀತು ನೋಡ್ರಿ. ಆಮೇಲೆ ಅವ್ರೇನೋ ಕಾರಣಾಂತರದಿಂದ ಅವ್ರದ್ದೇನೋ ಕೆಲಸ ಇತ್ತು, ಅವರು ಬೆಳಗಾಲ್ಪಟ್ಟಿಗೆ ಹೋದ್ರು. ಆಮೇಲೆ ಡಾಕ್ಟರ್ BV ಶಿರೂರ್ ಅವರಂತ ಬಂದರು. ಅವ್ರು ಬಂದಿಂದಂತೂ ಹಾಗೆ ಮಹಾಮನಿ ನಡೀತಾ ಇತ್ತು. ಆಮೇಲೆ GB ಹಳ್ಯಾಳವ್ರಂತ ಬಂದರು. ಅವ್ರು ಬಂದಿಂದಂತೂ ನಮ್ಮ ಕೇಂದ್ರ ಇನ್ನೂ ಸುತ್ತಲೂ ಬರೇ ಹುಬ್ಳಿ ಧಾರವಾಡಲ್ದ ಇಡೀ ಸುತ್ತಲೂ ಹಳ್ಳಿಗೆಲ್ಲ ಪ್ರಚಾರ ಆಯಿತು. ಹಳ್ಳಿಗೆ ಹೋಗಿ ನಾವು ಮಹಾಮನಿ ವಚನ ಶ್ರಾವಣ ಅಂತ GB ಹಳ್ಯಾಳಣ್ಣವ್ರಂತೂ ಅವರು 2008ಕ್ಕೆ ಇದು ವಚನ ಶ್ರಾವಣ ಅಂತ ಮಾಡಿದರು. ಫಸ್ಟ್ ಅದು ಇದರಲ್ಲಿ ಚಿತ್ರದುರ್ಗ ಅಲ್ಲೇನೋ ಗದಗನಾಗಿತ್ತು. ಆಮೇಲೆ ಅದು ಹುಬ್ಳಿಯಿಂದ ವಚನ ಶ್ರಾವಣಕ್ಕೆ ಆಯರ್ ಮಠಪತಿ ಅಂತ ಹೇಳಿ ಅವ್ರನ್ನ ಕರೆಸ್ತಿದ್ರು. ಅವರು ನಮ್ಮಲ್ಲೇ ಬಂದು ವಚನ ಶ್ರಾವಣಕ್ಕೆ ಪ್ರತಿ ವರ್ಷ ಮೆಂಬರ್ ಇದು ಪ್ರವಚನ ಮಾಡಕ್ಕೆ ಬರ್ತಿದ್ರು. ನಮ್ಮಲ್ಲಿ ಇದು ನೋಡಿ ಅವರು ತಮ್ಮಲ್ಲೇ ತೋಟದಿಂದ ತೋಟಕ್ಕೆ ಅಂಥೇಳಿ ಮಹಾಮನಿ ಪ್ರಾರಂಭ ಮಾಡಿ ಅವರಂತೂ ಅವರು ಅಲ್ಲಿ ಮಾಡಿ ಇಡೀ ಗೋಕಾಕ್ ಕುಡುಚಿ ಎಲ್ಲ ಬಸವಮಯ ಮಾಡಿ ಇಷ್ಟೊತ್ತಿಗೆ 1 ಲಕ್ಷನೋ 2 ಲಕ್ಷ ಲಿಂಗ ದೀಕ್ಷಾ ಕೊಟ್ಟಾರ ಆಯರ್ ಮಠಪತಿ ಅಂತ ಹೇಳಿ. ಅವ್ರ ಪರಿಚಯದ ಮೇಲೆ ನಮ್ಗೆ ಅವರ ಪರಿಚಯದ ಹುಡುಗಿನ ನಮ್ಮ ದೊಡ್ಡ ಸೊಸಿ ಕೊಡಿಸಿದ್ರು ಆಮೇಲೆ ಇಲ್ಲೇ ಈಗ ನಮ್ಮ ಶಿರೂರಪ್ಪರು ಈಗ GB ಹಳ್ಯಾಳವ್ರ ಅಧ್ಯಕ್ಷತೆ ಐತಿ. ಇನ್ನು ಭಾಳ ಮತ್ತು ನಾವು ಹುಬ್ಳಿಯೊಳಗನ ಗೋಕುಲ್ ರೋಡ್ ಇದು ಅರ್ಜುನ ವಿಹಾರದಿಂದ ನಮ್ದೊಂದು ಕೇಂದ್ರನೇ ಮಾಡಿದ್ರು. ನಮ್ದು BV ಶಿರೂರ್ ನೇತೃತ್ವದಾಗ ಬಸವ ಸಂಸ್ಕೃತಿ ಶಾಲೆ ಮಾಡೇವಿ. ಈಗ ಏನಿಲ್ಲ ಅಂದರೂ ಬಾಲ್ವಾಡಿಯಿಂದ ಹಿಡ್ಕೊಂಡು ಎಷ್ಟು ಅಂದ್ರೆ ಈಗ 8ನೇ ಕ್ಲಾಸ್ವರೆಗೂ ಕ್ಲಾಸ್ ನಡೀತಾ ಇದೆ.
ಈಗ ಕೋಟಿ ಕೋಟಿ ಖರ್ಚು ಮಾಡಿ 3-4 ಅಂತಸ್ತು ಇದು ಮಾಡ್ಯಾರ. ಅಲ್ಲೇ ಕೇಂದ್ರ, ಅಲ್ಲೇ ಬಸವ ಸಂಸ್ಕೃತಿ ಶಾಲೆ, ಅಲ್ಲಿ ವಾರ ಪ್ರಾರ್ಥನೆ ನಡೀತಾವು, ವಾರದ ತಿಂಗಳದ ಕೊನೆ ಶರಣ ಸಂಗಮ ನಡೀತಾವು. ಆಮೇಲೆ ಕೊಟ್ಟಿಗೆ ಅನ್ನೋರು ಆ ಶಾಲೆಗೆ ಕೋಟಿಗಟ್ಲೆ ದುಡ್ಡು ದಾಸೋಹ ಮಾಡ್ಯಾರ. ಆಮೇಲೆ ಎಲ್ಲ ನಮ್ಮ ಬಸವ ಕೇಂದ್ರದ ಮೆಂಬರ್ ತುಂಬಾ ಇದಾರ, ಎಲ್ರೂ ದಾಸೋಹ ಮಾಡ್ಯಾರ. ಆಮೇಲೆ ದತ್ತಿ ಉಪನ್ಯಾಸ ನಡೀತಾವು. ಬಟ್ ಎಲ್ಲೆಲ್ಲಿ ಬಸವ ಕೇಂದ್ರ ಪ್ರಾರ್ಥನೆ ಪ್ರವಚನ ಇರ್ತದ ನಾ ಅಲ್ಲೆಲ್ಲ ಹೋಗ್ತೀನಿ, ಖುಷಿ ಪಡ್ತೇನೆ. ಅಮ್ಮ ಹೇಳ್ರಿ, ನೀವು ಮಹಾಮನೆಯನ್ನ ನಡೆಸ್ತೀವಿ ಅಂತಂದ್ರಿ, ಏನು ಮಹಾಮನೆ ಅಂದ್ರೆ ಏನು? ಅಲ್ಲಿ ಏನು ಮಾಡ್ತೀರಾ ನೀವು? ಮಹಾಮನಿ ಅಂದ್ರ ಈಗ ಯಾರಾದ್ರೂ ಭಕ್ತರ ಮನೆಯಲ್ಲಿ ನಮ್ಗೀಗ ಕೂಡಾಕ ಕಾರ್ಯಕ್ರಮ ಮಾಡಾಕ ಹಿಂಗ ಹಾಲ್ ಪ್ಲೇಸ್ ಕೊಟ್ರೆ ನಾವು ಅಲ್ಲಿ ಹೋಗಿ ಬಸವಣ್ಣನ ಪ್ರಾರ್ಥನೆ ಮಾಡ್ತೇವಿ, ಬಸವಣ್ಣನ ವಚನಗಳು ಹೇಳ್ತೇವಿ, ಮತ್ತೆ ಸಾಮೂಹಿಕ ಪ್ರಾರ್ಥನೆ ಮಾಡಿಸ್ತೇವಿ. ಮಾಡಿಸಿದ ತಕ್ಷಣ ಆಮೇಲೆ ಎಲ್ಲ ಬಂದಂತ ಭಕ್ತರ ಕಡೆ ಒಂದೊಂದು ವಚನಗಳು ಹೇಳಿಸ್ತೇವೆ, ಬರ್ಲಿಲ್ಲ ಅಂದ್ರೆ ಹೇಳ್ಕೊಡ್ತೇವಿ. ಆಮೇಲೆ ಒಂದು 20 ನಿಮಿಷ ಉಪನ್ಯಾಸಕರನ್ನ ಕರೆಸಿರ್ತೇವೆ, ಅವರು ಉಪನ್ಯಾಸ ಮಾಡ್ತಾರ. ಅದೇ ಶರಣರ ವಚನಗಳ ಬಗ್ಗೆನೇ ಉಪನ್ಯಾಸ ಮಾಡ್ತಾರ. ಆಮೇಲೆ ಮತ್ತೆ ವಾರ ಪ್ರಾರ್ಥನೆ ಇದ್ರೆ ನಾವೇನು ಇದು ಪ್ರಸಾದ ಮಾಡಲ್ಲ. ಕಲ್ಸಕ್ರಿ ಬಾಳೆಹಣ್ಣು ಕೊಟ್ಬಿಟ್ರೆ ನಾವು ಅಲ್ಲಿ ಪ್ರಾರ್ಥನೆ 10:30 ಸ್ಟಾರ್ಟ್ ಆದ್ರೆ 11:30 12 ಅಂದ್ರೆ ಮುಗಿಸ್ಬಿಡ್ತೇವೆ. 1-1.5 ತಾಸೊಳಗೆ ಎಲ್ಲ ಮುಗಿಸ್ತೇವಿ. ಆಮೇಲೆ ಏನು ಪ್ರಸಾದ ತಗೊಳಲ್ಲ, ಕಲ್ಸಕ್ರಿ ಬಾಳೆಹಣ್ಣು ಮಡ್ಡಕ್ಕಿ ಕೊಟ್ರೆ ತಗೊಂತೇವಿ. ಹಂಗ ಅವ್ರ ಮನೇಲಿ ಏನಾದ್ರೂ ವಿಶೇಷ ಇದ್ರೆ ಹುಟ್ಟಿದಬ್ಬ ನಾವು ಬಸವ ತತ್ವ ಪ್ರಕಾರ ಮಾಡಿಸ್ತೇವಿ. ಆಮೇಲೆ ಏನಾದ್ರೂ ಎಂಗೇಜ್ಮೆಂಟು, ಏನಾದ್ರೂ ಈಗ ಸಣ್ಣ ಪುಟ್ಟ ಏನಾದ್ರೂ ವಿಶೇಷ ಕಾರ್ಯಕ್ರಮ ಇದ್ರೆ, ಮತ್ತು ಅವ್ರ ಹಿರಿಯರ್ದು ಏನಾದ್ರೂ ಲಿಂಗೈಕ್ಯ ಸಮಾರಂಭದ ಸ್ಮರಣೆ ಮಾಡ್ತಾ ಇದ್ರೆ, ಅಂಥದ್ದು ಮಾಡಿದ್ರೆ ಅಂಥ ಸಮಯದಲ್ಲಿ ನಾವೇನಾದ್ರೂ ವಿಶೇಷ ಮಹಾಪ್ರಸಾದ ಸ್ವೀಕಾರ ಮಾಡ್ತೀವಿ. ಇಲ್ಲಾಂದ್ರೆ ಕಲ್ಸಕ್ರಿ ಕೊಟ್ಟು ಬಸವಣ್ಣನ ಮಹಾಮನಿ ಮುಗಿಸ್ಬೋದು ಪ್ರಸಾದ ವಿತರಣೆ ಮಾಡಿ. ಅಂದ್ರೆ ಬಂದಿರೋರ್ಗೆಲ್ಲಾನು ಅಥವಾ ಉಪನ್ಯಾಸಕರಾಗಿ? ಅಲ್ಲಿ ಬಂದಿರೋ ಭಕ್ತರಿಗೆ. ಈಗ ಅಕಸ್ಮಾತ್ ಆಗಿ ಅವ್ರು ಯಾರ ಮನೆ ಕರೆದಿರ್ತಾರಲ್ಲ, ಅವ್ರು ಎಲ್ಲಾರ್ಗಿನು ಯಾವ್ದೋ ಒಂದು ಪ್ರಸಾದ ಒಂದು ತಯಾರು ಮಾಡಿದ್ರೆ ಎಲ್ಲಾರು ತಗೊಂತೀವ್ರಿ. ಆದ್ರೆ ಈಗ ಅದು ಕಂಡೀಷನ್ ಅಂತಿಲ್ಲ, ನೀವು ಕೊಟ್ರೆ ತಗೋಬಹುದು. ಇಲ್ಲಾದ್ರೆ ನಮ್ದೇನು ಒಂದ್ 5 ರೂಪಾಯಿ ಕಲ್ಸಕ್ರಿ ಮಹಾಪ್ರಸಾದ ಅಂತ ಹಂಚ್ಬಹುದು. ಅಂದ್ರೇನು ಈಗ ಅವರು ಮಾಡ್ಯಾರ ಇವ್ರು ಮಾಡ್ಯಾರ ಅಂತ ಹೇಳಿ ನಾವು ಮಾಡಕತ್ರ. ಈಗ ಬಸವಣ್ಣನ ನೆನೆಯೋದು ಮುಖ್ಯ. ಬಸವ ಮಂತ್ರ, ಬಸವ ಜ್ಞಾನ, ಬಸವ ವಚನ ಅದು ತಿಳ್ಕೊಳ್ಳೋದು ಮುಖ್ಯ. ಈಗ ಮಂದಿಗೆ ನಾವು ಬಂದಾಗ ಅವ್ರಿಗೆ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ನಿಮ್ದು ಧ್ಯಾನ ಆ ಕಡೆ ಹೋಗ್ಬಿಡ್ತದೆ, ಅಡಿಗೆ ಮಾಡೋದ್ರ ಕಡೆ. ಅದಕ್ಕೆ ನೀವೆಲ್ಲ ಬಂದು ಆ ಪ್ರಾರ್ಥನೆಯೊಳಗ ಭಾಗಿಯಾಗ್ಬೇಕು ಅಂದ್ರೆ ನಮ್ಗೆ ಸಮಾಧಾನ. ಅದು ಮುಖ್ಯ. ಊಟ ತಿಂಡಿ ಮುಖ್ಯ ಅಲ್ಲ. 1.5 ತಾಸೊಳಗೆ ಮುಗಿಸಿ ಮತ್ತೀಗ ನೋಡ್ರಿ, ಸಂಡೇ ರವಿವಾರ ಒಂದ್ ದಿವಸ ರಜಾ ಇರ್ತದ. ಎಲ್ಲಾ ನಮ್ಮ ಕೇಂದ್ರದಾಗ ಮೆಂಬರ್ ಆದಂತ ಶರಣರು, ಎಲ್ಲಾ ಕೆಲಸ ಕಾರ್ಯಗಳು ಮಾಡುವಂತ ಆಫೀಸರ್ಸು, ದಿನನಿತ್ಯ ಕೂಲಿ ಕೆಲಸ ಮಾಡುವಂತ ಇವರೆಲ್ಲ ಮೆಂಬರ್ಸ್ ಅದೀವಿ. ಅವ್ರಿಗೆ ಮುಂದಕ್ಕೆ ತಮ್ಮ ಕೆಲಸದ ಸಂಡೇ ಒಂದ್ ದಿವ್ಸ ರಜಾ ಇರ್ತೈತಿ, ತಮ್ಮ ಪರ್ಸನಲ್ ಏನಾದ್ರು ವೈಯಕ್ತಿಕ ಮಾಡ್ಬೇಕು, ಓಡಾಡ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಕಾರ್ಯಕ್ರಮ ಇಟ್ಕೊಂಡಿರ್ತಾರ. ಆದ್ರೆ ಈ ಬಸವಣ್ಣನ ಪ್ರಾರ್ಥನೆ ತಪ್ಪಿಸ್ಬಾರ್ದು. ಒಂದು ಈ ವಾರ ನಾವು ಪ್ರಾರ್ಥನೆ ಆತನ ಧ್ಯಾನ ಮಾಡಿದ್ರೆ ಮುಂದಿನ ವಾರ ಮಟ ನಮ್ಗೆ ಎನರ್ಜಿ, ಶಕ್ತಿ, ಪೆಟ್ರೋಲ್ ಹಾಕಿದಷ್ಟು ಶಕ್ತಿ ಮುಂದಿನ ವಾರ ಮಟ ನಮ್ಗೆ ಏನೂ ಆಗಲ್ಲ. ಮುಂದಿನ ವಾರ ಮಟ ನಾವು ಆರಾಮ್ ಇರ್ಬೋದು. ಮತ್ತೆ ನಾವು ಮುಂದಿನ ವಾರ ಪ್ರಾರ್ಥನೆಗಳು ಭಾಗಿಯಾಗ್ತೇವೆ ಅನ್ನೋದು ಒಂದು ದೊಡ್ಡದ ಡಿಪಾಸಿಟ್ ಇದ್ದಂಗ, ಆಯುಷ್ಯ ಆರೋಗ್ಯದ ಡಿಪಾಸಿಟ್ ಇಟ್ಕೊಂಡಂಗ ಮಹಾಮನಿ. ಹಿಂಗಾಗಿ ಹೋಗೋರಿಗೆ ಮತ್ತೆ ಯಾವ್ದೋ ಅಡೆತಡೆ ಆಗ್ಬಾರ್ದಲ್ಲ ಅಂತ ಹೇಳಿ ಸಂಕ್ಷಿಪ್ತ ಮಾಡ್ತೀವಿ. ಹಂಗ ವಿಶೇಷ ಕಾರ್ಯಕ್ರಮ ಆಯ್ತಂತ ಹೇಳಿದ್ರೆ ನೀವು ಮಾಡ್ಬೋದು. ಏನು ಪ್ರಸಾದ ಮಾಡಿಸಿದ್ರು ಸ್ವೀಕಾರ ಮಾಡಿ. ಈಗ ನೀವು ಮದುವೆಕ್ಕಿಂತ ಮೊದಲು ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ರಿ, ಆಮೇಲೆ ಮದುವೆ ನಂತರ ಸ್ವಲ್ಪ ದಿವ್ಸ ಮಾಡಿ ಅದನ್ನ ಬಿಟ್ಟು ಬಸುತ್ತ, ಇವ್ ಎರಡದ್ರ ಮಧ್ಯೆ ಇನ್ನೊಂದು ಉದ್ಯೋಗನ ಆರಿಸ್ಕೊಂಡ್ರಿ ನೀವು.